ಅಲೆ ಅಲೆಯೋ ಅಲೆಮಾರಿ ಕನಸುಗಳಲ್ಲಿ ನೀ ಜಾರಿ ಎಲ್ಲಿಹುದೋ ಹೇಳೋ ನಿನದಾರಿ. ಅಲೆಮಾರಿ ಚಿತ್ರದ ಈ ಮುಹೂರ್ತ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ವಿದ್ಯುನ್ಮಾನ ಹಾಗೂ ಸುದ್ದಿ ಮಾಧ್ಯಮದ ಎಲ್ಲ ಮಿತ್ರರೆಲ್ಲರಿಗೂ ಬೆಳಗಿನ ವಂದನೆ ಹೇಳ್ತಾ ಈ ಒಂದು ಸಮಾರಂಭ ನಿಮ್ಮ ಸ್ವಾಗತ ಬಯಸ್ತೇನೆ. ಮೊದಲನೇದಾಗಿ ಸಿನಿಮಾ ವಿಚಾರವಾಗಿ ನಮ್ಮ ಚಿತ್ರದ ನಿರ್ದೇಶಕ ಸಂತು ಅವರು ಮಾತಾಡ್ತಾರೆ. ಆಮೇಲೆ ಅಲೆಮಾರಿ ಅಂತಂದರೆ ಅವನಿಗೆ ಹೀರೋಗೆ ಗೊತ್ತು ಗುರಿ ಇಲ್ಲ, ಅವ್ನು ಎಲ್ಲಿಂದ ಬಂದಿರ್ತಾನೆ ಗೊತ್ತಿರಲ್ಲ, ಎಲ್ಲಿಗೆ ಹೋಗ್ಬೇಕಂತ ಗೊತ್ತಿರಲ್ಲ, ಈ ಥರದ್ದೊಂದು ಸೊ ಅವನು ಒಂಥರ ಏನೂ ಇಲ್ಲ, ಶೂನ್ಯ, ಒಂದು ಝೀರೋ. ಸೊ ಅವ್ನು ಹೇಗಾಗಿರ್ಬೇಕು ಅಂತ ಆಸೆ ಪಡ್ತಾನೆ ಅನ್ನೋದು ಒಂದು ಥೀಮ್ ಸರ್ ಅಲೆಮಾರಿ. ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನ ಹೊಸ ಚಿತ್ರ ಅಲೆಮಾರಿ ಶುರು ಆಗ್ತಿದೆ. ಅಶ್ವಿನಿ ಮೀಡಿಯಾ ಪ್ರೊಡಕ್ಷನ್ ಹೌಸಿಂದ ಸಂತು ಅವರು ಫಸ್ಟ್ ಟೈಮ್ ಡೈರೆಕ್ಟ್ ಮಾಡ್ತಿದ್ದಾರೆ. ನನ್ನ ಫುಲ್ ಫ್ಲೆಡ್ಜ್ಡ್ ಫಿಲ್ಮ್ ಯೋಗಿ ಜೊತೆ ಫಸ್ಟ್ ಟೈಮ್. ಅಲೆಮಾರಿ ನನಗೆ ಯಾಕೆ ಇಷ್ಟ ಆಯಿತು ಅಂದರೆ ಇಟ್ ಈಸ್ ಅಂದರೆ ನನಗೆ ಸ್ಕ್ರಿಪ್ಟ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಮೋರ್ ಓವರ್ ಅದನ್ನು ಟ್ರೀಟ್ಮೆಂಟ್ ಕೊಡ್ತಾರೆ, ಅಂದರೆ ಸಂತು ಅವ್ರು ಹೇಳಿದ್ರು ಆ ಟ್ರೀಟ್ಮೆಂಟ್ ಆಫ್ ದ ಸ್ಕ್ರಿಪ್ಟ್ ನಂಗೆ ತುಂಬ ಇಷ್ಟ ಆಯಿತು. ಅ ವೆರಿ ಯುನೀಕ್ ವೇ ಅದು ಟ್ರೀಟ್ ಮಾಡೋದು. ಆ್ಯಂಡ್ ನನ್ನ ಪಾತ್ರ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನನ್ನ ಪಾತ್ರ ನೀಲಿ ಅನ್ನೋ ಒಂದು ಹುಡುಗಿ ರೋಲ್ ಮಾಡ್ತಾ ಇದ್ದೀನಿ ನಾನು. ಶೀಸ್ ಅ ಬ್ರಾಹ್ಮಿನ್ ಹುಡುಗಿ, ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವಳು. ಅವಳ ತಂದೆ ಒಂದು ಮ್ಯೂಸಿಕ್ ಟೀಚರ್ ಆಗಿರ್ತಾರೆ. ಆ್ಯಂಡ್ ಶೀಸ್ ಅ ವೆರಿ ಸಾಫ್ಟ್ ನೇಚರ್, ತುಂಬ ಸಾಫ್ಟ್ ಕ್ಯಾರೆಕ್ಟರ್. ಐ ಥಿಂಕ್ ನನ್ನ ಹುಡುಗರು ಸಿನಿಮಾಲಿ ಆಪೋಸಿಟ್ ಕ್ಯಾರೆಕ್ಟರ್ ನಾನು ಈ ಸಿನಿಮಾಲಿ ಪ್ಲೇ ಮಾಡ್ತಾ ಇದ್ದೀನಿ. ಅದರಲ್ಲಿ ತುಂಬ ಮಾತು, ತುಂಬ ತಿನ್ನೋದು, ಆ ಥರ ಒಂದು ಕ್ಯಾರೆಕ್ಟರ್ ಇತ್ತು. ಇದರಲ್ಲಿ ಅದಕ್ಕೆ ಆಪೋಸಿಟ್, ತುಂಬ ಮಾತು ಕಡಿಮೆ. ಶೀಸ್ ಅ ವೆರಿ ಸಾಫ್ಟ್ ನೇಚರ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ. ಆ್ಯಂಡ್ ಓವರ್ ಆಲ್ ನನಗೆ ಇನ್ಫ್ಯಾಕ್ಟ್ ಯೋಗಿ ರೋಲ್ ನನಗೆ ತುಂಬ ಇಷ್ಟ ಆಯಿತು ಸ್ಕ್ರಿಪ್ಟಲ್ಲಿ. ಆ್ಯಂಡ್ ಅವರು ತುಂಬ ಬ್ಯೂಟಿಫುಲ್ಲಾಗಿ ಮುಹೂರ್ತ ಎಲ್ಲ ಮಾಡಿದ್ದೀವಿ. ಸೊ ಇಷ್ಟೇ ಚೆನ್ನಾಗಿ ಸಿನಿಮಾ ಕೂಡ ಮೂಡ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಈಗ ಸಿದ್ಲಿಂಗು ಸಿನಿಮಾಗೆ ನಾನು ಫುಲ್ ಗುಂಡೋಡಿಸಿ ಎಲ್ಲ ಮಾಡಿದ ಕಾರಣಕ್ಕಾಗಿ ಆ ಹೇರ್ ಸ್ಟೈಲ್ ಮಾಡೋಕ್ಕಾಗಿಲ್ಲ. ಸೊ ಈಗ ವಿಗ್ಗೆಲ್ಲ ಹಾಕ್ಸಿ ಏನೋ ಹೊಸ ರೀತಿಯೇನೋ ಪ್ಲ್ಯಾನ್ ಮಾಡಿದ್ದಾರೆ. ಆ್ಯಂಡ್ ಹೇಳಿದ್ರು ರಾಧಿಕಾ ಅವರು ನನ್ನ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ ಅಂತ. ಖಂಡಿತವಾಗ್ಲೂ ನನಗೆ ಪರ್ಫಾರ್ಮೆನ್ಸ್ ಮಾಡೋಕ್ಕೆ ತುಂಬಾ ಜಾಗ ಇದೆ ಈ ಸಿನಿಮಾನಲ್ಲಿ. ಆ್ಯಂಡ್ ದೆರ್ ಆರ್ ಸುಮಾರು ಜನ ಏನು ಹೇಳ್ತಾಯಿದ್ರು ಯೋಗಿಗೆ ಆ್ಯಕ್ಟಿಂಗ್ ಬರಲ್ಲ ಅಂತ. ಈ ಸಿನಿಮಾಯಿಂದ ಮೋಸ್ಟ್ಲಿ ಸಂತು ಆ್ಯಕ್ಟಿಂಗ್ ಮಾಡಿಸ್ಬೋದು. ಇಲ್ಲ, ಸುಮಾರು ಜನ ಹೇಳಿದ್ದಾರೆ. ಸೊ ಅದನ್ನು ಅಟ್ಲೀಸ್ಟ್ 1% ಅವ್ರು ಬ್ರೇಕ್ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಈ ಸಿನಿಮಾಲಿ. ಥ್ಯಾಂಕ್ ಯು ಸಂತು, ಥ್ಯಾಂಕ್ ಯು. ಆ್ಯಂಡ್ ಥ್ಯಾಂಕ್ಸ್ ರಾಧಿಕಾ ಅವ್ರಿಗೆ ನನ್ನ ಜೊತೆ ಆ್ಯಕ್ಟಿಂಗ್ ಮಾಡೋಕೆ ಒಪ್ಕೊಂಡಿದ್ದಾರೆ. ಆ್ಯಂಡ್ ಅವ್ರ ಕ್ಯಾರೆಕ್ಟ್ರು ಚೆನ್ನಾಗಿದೆ. ನನ್ನ ಜೊತೆಲಿ ಆದಿ ಅವ್ರ ಕ್ಯಾರೆಕ್ಟರ್ ಇದೆ, ಬ್ಯೂಟಿಫುಲ್ ಕ್ಯಾರೆಕ್ಟರ್ ಆದಿ ಅವ್ರದ್ದು. ನನಗೂ ಅವ್ರಿಗೂ ಟಗ್ ಆಫ್ ವಾರ್ ಆಗ್ತಾ ಇರುತ್ತೆ ಅವಾಗ. ಆದಿ ಲೋಕೇಶ್ ಅವರು, ಕಿಶೋರ್ ಸರ್ ಇದ್ದಾರೆ, ರಾಕೇಶ್ ಅಡಿಗ ಜೋಶ್ ಸಿನಿಮಾ ಮಾಡಿದ್ದಾರೆ, ಅವರು ಕೂಡ ಇದ್ದಾರೆ. ತುಂಬ ಖುಷಿ ಆಗೋದೇನು ಅಂತಂದರೆ ಪ್ರೊಡ್ಯೂಸರ್ ಒಬ್ಬರನ್ನ ಬಿಟ್ಟು ಇನ್ನೆಲ್ಲ ಒಂದೇ ಏಜ್ ಗ್ರೂಪ್ ಅವರಿರೋರು. ಸೊ ಅದು ತುಂಬ ಖುಷಿ ಆಗ್ತಾ ಇದೆ. ಗೋಸ್ಕರ ಹುಡುಕ್ತಾ ಇರ್ತಾನೆ. ಇನ್ನೊಂದು ಪಾಯಿಂಟಲ್ಲಿ ಇವನೇನೋ ಅಚೀವ್ ಮಾಡಬೇಕು ಅದನ್ನು ಹುಡುಕ್ತಾ ಇರ್ತಾನೆ. ಸಿನಿಮಾ ಟೈಟ್ಲ್ ಅಲೆಮಾರಿ ಅನ್ನೋದನ್ನು ನಾನು ಡಿಸ್ಕ್ರೈಬ್ ಮಾಡಿದ್ರೆ ಅಷ್ಟೊಂದು ನಿಮ್ಗೆ ಇನ್ಸ್ಪೈರ್ ಆಗಲ್ಲ. ಬಿಕಾಸ್ ಅದನ್ನು ಪ್ರಾಪರ್ ವೇಯಲ್ಲಿ ಎಕ್ಸಿಕ್ಯೂಟ್ ಮಾಡಿ ಅವಾಗ ನೋಡಿದಾಗಲೇ ನಿಮ್ಗೆ ಒಂದು ಜಡ್ಮೆಂಟ್ ಸಿಗುತ್ತೆ. ಆ್ಯಂಡ್ ಆಮೇಲೆ ನಿಮ್ಗೆ ಅದು ನೋಡಿದಾಗ ನಿಮ್ಗೆ ಜಸ್ಟಿಫೈ ಕೂಡ ಆಗುತ್ತೆ ಏನಕ್ಕೆ ಟೈಟ್ಲ್ ಇಟ್ಟಿದ್ದಾರೆ ಅಂತ. ಆ್ಯಂಡ್ ಇದ್ರಲ್ಲಿ ಒಂದು ಸಾಂಗ್ ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಡೆಸರ್ಟ್ ಏನೋ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅದು ಅರೇಬಿಕ್ ಫೀಲ್ ಇದೆ. ಮತ್ತು ಬೇರ್ ಬಾಡಿಯಲ್ಲಿ ಅಂತ ಏನೋ ಹೇಳ್ತಾ ಇದ್ದಾರೆ, ಗೊತ್ತಿಲ್ಲ ಇನ್ನು ಏನು ಅಂತ ಕೇಳಬೇಕು. ಈ ಸೋಲ್ಜರ್ಸ್ ಎಲ್ಲ ಇರ್ತಾರಲ್ಲ, ಅಂದರೆ ನೋಡಿರ್ಬೋದು ನೀವು, ಟ್ರಾಯ್ ಸಿನಿಮಾ ನೋಡಿರ್ಬೋದು. ಆ ಸಿನಿಮಾನಲ್ಲಿರೋಂಥ ಸೋಲ್ಜರ್ಸ್ ಮೊದಲನೇ ಶೆಡ್ಯೂಲಲ್ಲಿ ಏನಿದೆ, ನಮ್ಮ ಎಷ್ಟು ದಿವಸ ಶೆಡ್ಯೂಲ್ ಇದೆಯೋ ಅಷ್ಟು ಶೆಡ್ಯೂಲಲ್ಲಿ ನಾವು ಕಂಪ್ಲೀಟ್ ಹಾಕಿ ಪೋರ್ಷನ್ ಮುಗಿಸ್ತಾ ಇದ್ದೀವಿ. ನಾನು ಕಂಪೇರ್ ಮಾಡಿದ್ರೆ ಸಂತುಗೆ ಕರೆಕ್ಟಾಗಿ ಅರ್ಧ ವಯಸ್ಸು ಚಿಕ್ಕವನು ಸಂತು, 50%. ನನ್ನ ಕಡೆ ನಿಮ್ಮ ಕಡೆ ಇನ್ನೂ ಚಿಕ್ಕವನು. ಸಂತುಗೆ 24 ವರ್ಷದಲ್ಲಿ 24 25 ಇವಾಗ. ಈ ಸಿನಿಮಾಗೆ ಕತೆ, ಚಿತ್ರಕಥೆ ಮತ್ತು 6 ಹಾಡು ಸಾಹಿತ್ಯ ಮತ್ತು ಅದಕ್ಕೆ ಒಂದು ಬಿಟ್ ಸಾಂಗ್ ಬರ್ತದೆ. ಪ್ರಾರಂಭದಲ್ಲಿ
ಯೋಗಿ ಅವರು ಹೇಳ್ದಂಗೆ ನನಗೆ ಸಿನಿಮಾದಲ್ಲಿ ಪಾತ್ರ ಮಾಡೋದು ಮಾಡಲ್ಲ ಅಂತಿದ್ರಲ್ಲ, ದುನಿಯಾದಿಂದ ಕಂಪೇರ್ ಮಾಡಿದ್ರೆ ಪ್ರತಿ ಇದರಲ್ಲೂ ಅವ್ರ ಪಾತ್ರ ಪ್ರಮೋಷನ್ ಆಗ್ತಾಯಿದ್ದೆ ಹೊರತು ಯಾವುದೇ ಕಾರಣ ಕಡಿಮೆ ಆಗಿಲ್ಲ. ಹುಡುಗರು ಮಾತ್ರ ಎಕ್ಸ್ಟ್ರಾರ್ಡಿನರಿಯಾಗಿ ಅವರು ಪಾತ್ರ ಮಾಡಿದ್ದಾರೆ. ಪ್ರಾರಂಭದಲ್ಲಿ ನಮಗೆ ಅವೆಲ್ಲ ಕೇಳ್ದಂಗೆ ಬೇರೆ ಹೀರೋನೇ ಹಾಕೋಬೇಕು ಅಂತ ನನ್ನ ಮನಸ್ಸಲ್ಲಿತ್ತು. ಸಂತು ಕತೆ ಹೇಳಿದ್ಮೇಲೆ ಇದಕ್ಕೆ ನಮ್ಮ ಯೋಗಿ ಬಿಟ್ಟರೆ ಬೇರೆ ಯಾರೂ ಸೆಟ್ ಆಗಲ್ಲ ಅಂತೇಳಿ ಯೋಗಿಯವರೇ ಮಾಡಬೇಕು, ಇದ್ದಾರೆ ಇನ್ಯಾರು ಮಾಡಿದ್ರು ಇದನ್ನು ಕತೆಗೆ ಸೆಟ್ ಆಗಲ್ಲ ಅಂತೇಳಿ ಇದು ಮಾಡ್ಕೊಂಡಿದ್ದೀವಿ. ಇದರಲ್ಲಿ 3 ಹಾಡನ್ನ ಮೊದಲನೇ ಶೆಡ್ಯೂಲಲ್ಲಿ ಕಂಪ್ಲೀಟಾಗಿ ಶೂಟ್ ಮಾಡ್ತಿದ್ದೀವಿ ಮತ್ತು ಟಾಕಿ ಪೋರ್ಷನ್ ಕಂಪ್ಲೀಟ್ ಆಗ್ತಾಯಿದೆ. ಮುಂದಿನ ಪ್ರೆಸ್ ಮೀಟಲ್ಲಿ ಮಿಕ್ಕಿದ ಚರ್ಚೆ ಮಾಡೋದಾಗುತ್ತೆ. ಇನ್ಯಾವುದು ಕತೆ ಇರೋದು ನಮ್ಮ ಯೋಗಿಯವರು, ರಾಧಿಕಾ ಪಂಡಿತ್ ಹೀರೋಯಿನ್ನು ಮತ್ತು ರಂಗಾಯಣ ರಘು ಇದ್ದಾರೆ ಸಿನಿಮಾದಲ್ಲಿ. ರಂಗಾಯಣ ರಘು ಪಾತ್ರ ಮಾಡ್ತಿದ್ದಾರೆ ಮತ್ತು ನಮ್ಮ ಆದಿ ಲೋಕೇಶ್ವರ್ ಪಾತ್ರ ಮಾಡ್ತಿದ್ದಾರೆ. ಆಮೇಲೆ ಉಮೇಶ್ ಪಾತ್ರ ಮಾಡ್ತಿದ್ದಾರೆ. ಶಾಕೃಷ್ಣ ಇದರಲ್ಲಿ ಪಾತ್ರ ಮಾಡ್ತಿದ್ದಾರೆ. ಇವತ್ತು ನಾನು ನಮ್ಮದೊಂದು ಏನಪ್ಪ ಅಂದರೆ, ನಾವು ಏನೇ ಕೆಲಸ ಮಾಡಿದ್ರು ಪ್ರಾರಂಭದಿಂದ ಇಷ್ಟಪಟ್ಟೇ ಮಾಡೋದು. ಇಷ್ಟಪಟ್ಟು ಮಾಡ್ತಿರೋದ್ರಿಂದ ಯಾವುದೇ ಕಾರಣಕ್ಕೂ ಅದರಿಂದ ಇವತ್ತು ಬಂದಮೇಲೆ ನಾನು ತಿರುಗಿ ಯಾವುದೇ ಕಾರಣಕ್ಕೂ ಮತ್ತೆ ಶೂಟಿಂಗ್ ಮೀಟಿಂಗೆಲ್ಲ ನಾನು ಹೋಗೋದಿಲ್ಲ. ನಾನು ಸಂತು ಹತ್ರನೇ ಹೇಳಿದ್ದೀನಿ, ಯಾಕಂದ್ರೆ ನನ್ನ ಶೆಡ್ಯೂಲ್ ತುಂಬ ಇದೆ, ನನಗೆ ಹೊರಗಡೆ ಬೇಕಾದಷ್ಟು ಕೆಲಸ ಇರೋದ್ರಿಂದ ಇನ್ನು ಸಂತು ಯಾವಾಗ ಫಸ್ಟ್ ಕರೆದಾಗ ನಾನು